ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಮೊನ್ನೆ ವೆಡ್ಡಿಂಗ್ ಶಾಪಿಂಗ್ ವ್ಲಾಗನ್ನು ಮಾಡಿದ್ವಿ. ಅದ್ರ ಕಂಟಿನ್ಯೂಷನ್ ವ್ಲಾಗ್ ಇವತ್ತು ಮಾಡ್ತಾ ಇರೋದು. ಅಂದರೆ ಶಾಪಿಂಗ್ ಮಾಡಿದ್ದನ್ನು ಇವತ್ತು ಅನ್ಬಾಕ್ಸ್ ಮಾಡ್ತಾ ಇರೋ ವಿಡಿಯೋನ ಕಂಟಿನ್ಯೂಷನ್ ಮಾಡ್ತಾ ಇದ್ದೀವಿ. ಎಲ್ಲರೂ ಹೀಗೆ ಸದಾ ನೋಡ್ತಾ ಇರಿ, ಪ್ರೋತ್ಸಾಹ ಮಾಡ್ತಾ ಇರಿ. ಈಗ ನೋಡಿ, ನನ್ನ ಮಗಳದು ಡ್ರೆಸ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾಳೆ. ಇದು ಲಂಗ ದಾವಣಿ, ಏನು ರಿಸೆಪ್ಷನ್ಗೆ ಅಲ್ವೇನಮ್ಮ? ರಿಸೆಪ್ಷನ್ಗೆ ತಗೊಂಡಿರೋದು. ದುಪ್ಪಟ್ಟ ಅಂತೂ ತುಂಬಾ ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿದೆ, ತುಂಬಾ ಚೆನ್ನಾಗಿದೆ. ರೇಟು ಅವರೇ ಗೆಸ್ ಮಾಡಲಿ ಅಲ್ವಾ? ನೋಡೋಣ, ಗೆಸ್ ಮಾಡಲಿ, ಕಮೆಂಟ್ ಮಾಡಲಿ. ಬಟ್ ಇದು ಲೈಟಿನ ಬೆಳಕಿಗೆ ಆ ಥರ ಕಾಣುತ್ತೆ. ಹೆವಿ ಇದಿದೆ, ಸಿಲ್ಕ್ ಮೆಟೀರಿಯಲ್, ಹೆವಿ ವೆಯ್ಟ್ ಇದೆ, ತುಂಬಾ ಚೆನ್ನಾಗಿದೆ. ಇದು ಫುಲ್ ಕುಂದನ್ ವರ್ಕ್ ಬಂದಿದೆ, ಫ್ಲವರ್ ಆಗಿರ್ಬೋದು, ಬಾರ್ಡರ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಇದು ಫ್ರೀ ಸೈಜ್ ಇದೆ, ನಾವು ಬೇಕಂತ ಆಲ್ಟರ್ ಮಾಡ್ಕೋಬೇಕು. ಎಷ್ಟು ಸೈಜಿಗೆ ಬೇಕೋ ನಮ್ಮ ಸೈಜಿಗೆ ತಕ್ಕಂತೆ ನಾವು ಆಲ್ಟರ್ ಮಾಡ್ಕೋಬೇಕು. ಕೀರ್ತಿ ಸೈಜ್ಗೆ ತುಂಬಾ ದೊಡ್ಡದಾಗ್ತಿಲ್ಲ, ಆದ್ರೂ ಆಲ್ಟರ್ ಮಾಡ್ಕೊಂಡು ಟೈಲರ್ ಹತ್ರ ಇದು ಮಾಡ್ಬೇಕು. ನೋಡಿ, ಈ ಬ್ಲೌಸ್ ಪೀಸು ಅವರೇ ಕೊಟ್ಟಿದ್ದಾರೆ. ಬ್ಲೌಸ್ ಪೀಸ್ ಇಲ್ಲಿ ಸಪ್ರೇಟು. ಕೀರ್ತಿ, ನಿನಗೆ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು, ಚೆನ್ನಾಗಿದೆ. ಕೀರ್ತಿ ಒಪ್ಕೊಂಡ್ರೆ ನಾವೆಲ್ಲ ಓಕೆ ಅಂದ್ರೆ. ಚೆನ್ನಾಗಿದೆ. ಇದು ಇವಾಗ ಹೊಲಿಯಕ್ಕೆ ಕೊಡ್ತಾರೆ. ಆಲ್ಮೋಸ್ಟ್ ಎಲ್ಲ ಏನೋ ಹೊಲ್ದಿದ್ದಾದಮೇಲೆ ಡ್ರೆಸ್ನ ಮತ್ತೆ ಇನ್ನೊಂದ್ಸರಿ ತೋರಿಸ್ತೀವಿ. ಈಗ ಸದ್ಯಕ್ಕೆ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ, ಏನೇನು ತಂದಿದ್ವಿ, ಏನು ಎತ್ತ ಅಂತ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ತೋರಿಸ್ತಾ ಇದೆಯಾ? ಯಾವುದು? ರೇಷ್ಮೆ ಸೀರೆನಾ, ಮೈಸೂರು ಸಿಲ್ಕಾ? ಮೈಸೂರು ಸಿಲ್ಕ್ ನೀವು ಕೊಡಿಸ್ಲಿಲ್ಲ ಬಿಡಿ, ರೇಟ್ ಕೇಳೇನೆ ಇದು ನಮ್ಮ ಕೈಗೆ ಎಟ್ಕಲ್ಲ ಇವಾಗ ಅಂದ್ರಿ. ಏನೇ ಹೇಳಿ ಫ್ರೆಂಡ್ಸ್, ಹೆಂಗಸರಿಗೆ ಸೀರೆ ಶಾಪಿಂಗ್ ಅಂತ ಹೋದಾಗ ನಮ್ಮ ತಲೆ ಕೆಟ್ಟು ಕೆರೆ ಹಿಡ್ದೋಗುತ್ತೆ. ಇವತ್ತು ನಾವು ಆಲ್ಮೋಸ್ಟ್ 11 ಗಂಟೆಗೇನೋ 11:15 ಇಲ್ಲಿ ಬಿಟ್ವಿ. ಬಂದಿದ್ದು 6 ಗಂಟೆ ಆಗೋಯ್ತು. ನೋಡಿ, ಇವ್ರದ್ದು ಏನು ಏನು ಈ ಸೀರೆ, ಅದು ಸಿಲ್ಕ್ ಸ್ಯಾರಿ. ಇದು ಟಿಶ್ಯೂ ಸ್ಯಾರಿನಲ್ಲಿ ಬರೋದು, ಟಿಶ್ಯೂ ಸಿಲ್ಕಲ್ಲಿ. ಟಿಶ್ಯೂ ಸಿಲ್ಕ್ ಅಂದ್ರೆ ನನಗೆ ಇದೆಲ್ಲ ಒಂಥರ ಅರಮನೆ ಇದ್ರದ್ದು ಆರ್ಚ್ ತರ ಬಂದಿದೆಯಲ್ಲ, ಅದಕ್ಕೆ ನನಗೆ ತುಂಬಾ ಇಷ್ಟ ಆಯ್ತು. ಇದು ಒಂದ್ ಕಡೆ ಬೆಂಟೆಕ್ಸ್ ಬಾರ್ಡ್ರು, ಈ ಟಕ್ ಮಾಡೋ ಕಡೆ ಸ್ಮಾಲ್ ಬಾರ್ಡರ್ ಇದೆ. ಯಾಕಂದ್ರೆ ನಾವು ಶಾರ್ಟ್ ಇದೀವಿ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಬೆಂಟೆಕ್ಸ್ ಬಾರ್ಡ್ರು, ಒಂದ್ ಕಡೆ ಶಾರ್ಟ್ ಬಾರ್ಡರ್ ತಂದಿರೋದು. ಓಕೆ. ಇದ್ರ ಪ್ರೈಸ್ ಕೂಡ ನೀವೇ ಗೆಸ್ ಮಾಡಿ. ಇದು ರಿಸೆಪ್ಷನ್ಗೆ ಅಂತ ಹೇಳಿ ತಗೊಂಡಿರೋದು. ಪ್ರೈಸ್ ಅನ್ನ ನೀವೇ ಗೆಸ್ ಮಾಡಿ. ಓಕೆ. ಕರೆಕ್ಟ್ ಪ್ರೈಸ್ ಎಷ್ಟು ಗೆಸ್ ಮಾಡ್ತೀರಾ ನೋಡೋಣ. ಅದನ್ನು ಕೂಡ ಕಮೆಂಟ್ ಮಾಡ್ಬೋದು. ಬಟ್ ಸೀರೆ ಪ್ಯೂರ್ ಸಿಲ್ಕ್ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಅನ್ಬಾಕ್ಸಿಂಗ್. ಇದು ಆಕ್ಚುಲಿ ಇದು ಮ್ಯಾಚಿಂಗ್ ಆಗಲಿ ಅಂತ ತಗೊಂಡಿರೋದು. ಇವಳು ನೋಡಿ, ಆಗ್ಲಿಸ್ತಾವಳೆ ಆಗಲೇ 8 ಗಂಟೆ ರಾತ್ರಿಗೆ. ನೆಕ್ಸ್ಟು ಇನ್ನೊಂದು ಕೂಡ, ಇದು ಕೂಡ ಕುಬೇರನ್ ಸಿಲ್ಕ್ ಅಲ್ಲೇ ತಗೊಂಡಿದ್ದು. ಇದು ಮುಹೂರ್ತಕ್ಕೆ ಅಂತ ತಗೊಂಡಿದ್ದು. ಇದು ಪರ್ಪಲ್ ಕಲರ್ಗೆ ಬ್ಲೂ ಕಲರ್, ಬ್ಲೂನು ಅಲ್ಲ, ಇದೊಂಥರ ಡಬಲ್ ಕಲರ್ ಬಂದಿದೆ. ಗ್ರೀನು ಬ್ಲೂ, ಗ್ರೀನ್ ಅಂಡ್ ಬ್ಲೂಯಿಶ್ ಕಲರ್. ಗ್ರೀನ್ ನೀನ್ ಲೈಟ್ ಕತ್ಲೆ ಇದು ಮಾಡಿ ಕಾಣಿಸಲ್ಲ. ಇದು ಬ್ಲೂನು ಕಾಣಿಸುತ್ತೆ, ಗ್ರೀನ್ ಕಾಣುತ್ತೆ. ಇದು ಪರ್ಪಲ್, ಲೈಟ್ ಬೆಳಕಿಗಂತೂ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಇದು ಕೂಡ ನಾನು ಯಾಕಂದ್ರೆ ಎರಡೂ ಕಡೆ ದೊಡ್ಡ ಬಾರ್ಡರ್ ಪ್ರಿಫರ್ ಮಾಡಲಿಲ್ಲ, ಅಂದ್ರೆ ನಾನು ಶಾರ್ಟ್ ಇದ್ದೀನಿ ಅಂತ ದೊಡ್ಡ ಬಾರ್ಡರ್ ಹಾಕೊಂಡ್ರೆ ಇಲ್ಲೆಲ್ಲ ದಪ್ಪ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಟಕ್ ಮಾಡೋ ಹತ್ರ ಸ್ಮಾಲ್ ಬಾರ್ಡ್ರೇ ಹುಡುಕ್ತಾ ಇದ್ದೆ. ಇಲ್ಲಿ ಸ್ವಲ್ಪ ಅಂದ್ರೆ ಇಷ್ಟಿಷ್ಟು ದೊಡ್ಡ ಬೆಂಟೆಕ್ಸ್ ಬಾರ್ಡರ್ಗಿಂತ ಇನ್ನೂ ಆಫ್ ಅಂಡ್ ಆಫ್ ಬಾರ್ಡರ್ ಬರುತ್ತಲ್ಲ, ಅದಕ್ಕೆ ನನಗೆ ಇಷ್ಟ ಆಗಲ್ಲ. ಅದಕ್ಕೆ ಮೀಡಿಯಮ್ ಆಗಿದೆ ಅಂತ ಇದನ್ನ ನಾನು ಇಷ್ಟಪಟ್ಟೆ. ಇದು ಕೂಡ ಒಂದು ಮೀಡಿಯಂ ಪ್ರೈಸ್ ಇದೆ. ಕರೆಕ್ಟಾಗಿ ಗೆಸ್ ಮಾಡಿ. ಇದು ಕೂಡ ಸಿಲ್ಕ್ ಸ್ಯಾರಿ. ಓಕೆ, ಇದು ಕರೆಕ್ಟ್ ಪ್ರೈಸ್ ಎಷ್ಟು ಅಂತ ಗೆಸ್ ಮಾಡಿ ನೋಡೋಣ. ಒಟ್ಟು ಎಷ್ಟು ಸೀರೆ ತಗೊಂಡಿದ್ಯಮ್ಮ? ಒಟ್ಟು ಈಗ 3 ಸೀರೆ ತಗೊಂಡಿದ್ದೆ. 3 ಸೀರೆಗೆ ಟೋಟಲ್ ಒಂದು ಅಂದಾಜು ಇಷ್ಟಲ್ಲಿ ಆಗಿದೆ ಅಂತ. ಇದು ಪ್ಯೂರ್ ಸಿಲ್ಕ್ ಅಲ್ಲ, ಸಾಫ್ಟ್ ಸಿಲ್ಕು ವಿತೌಟ್ ಬಾರ್ಡ್ರು. ಅಂದರೆ ಯಾವುದಾದ್ರು ಪೂಜೆಗೆ, ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೆ ಉಡೋಕ್ಕೆ ತುಂಬ ಚೆನ್ನಾಗಿದೆ. ಆಮೇಲೆ ವೆಯ್ಟ್ ಇಲ್ಲ, ಲೈಟ್ ವೆಯ್ಟ್. ಇದು ಕೂಡ ಕುಬೇರನ್ ಸಿಲ್ಕಲ್ಲೇ ತಗೊಂಡಿದ್ದು. ಪ್ರೈಸ್ ಗೆಸ್ ಮಾಡಿ. ಇದು ಕೂಡ ತುಂಬ ಕಾಸ್ಟ್ಲಿ ಅಲ್ಲ, ತುಂಬ ಲೋ ಬಡ್ಜೆಟ್ ಅಲ್ಲ.
ಇದು ನೋಡಿ ಬಾರ್ಡರ್. ನೋಡೋಣ ಯಾರ್ಯಾರು ಕರೆಕ್ಟ್ ಗೆಸ್ ಮಾಡಿ ಹೇಳ್ತಾರ ಕಮೆಂಟಲ್ಲಿ ಗೊತ್ತಾಗುತ್ತೆ. ಪಲ್ಲು, ಆಮೇಲೆ ಕಾಂಟ್ರಾಸ್ಟ್ ಮರೂನ್ ಕಲರು, ಸಿಲ್ಕ್ ಅಲ್ಲಿ ಬ್ಲೌಸ್, ಈ ತರ ಪ್ಲೈನ್ ಬ್ಲೌಸ್ ಬಂದಿದೆ. ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಪ್ಲೈನ್ ಕಾಂಟ್ರಾಸ್ಟ್ ಬ್ಲೌಸ್. ನನ್ನ ಪ್ರಕಾರ ಆಲ್ಮೋಸ್ಟ್ ಎಲ್ಲರೂ ಕರೆಕ್ಟ್ ಹಿಂದೆ ಮುಂದೆ ರೇಟ್ ಹೇಳ್ತಾರೆ ಅಂದ್ಕೊಂಡಿದ್ದೀನಿ. ನೋಡೋಣ. ಮಕ್ಕಳಿಗೆ ಎಕ್ಸಾಕ್ಟ್ ಪ್ರೈಸ್, ಅದರಲ್ಲೂ ಎಕ್ಸ್ಪೀರಿಯನ್ಸ್ ಇರೋರ್ಗಂತೂ ಕರೆಕ್ಟಾಗಿ ಗೆಸ್ ಮಾಡ್ಬಿಡ್ತಾರೆ. ನೋಡೋಣ ಯಾರ್ಯಾರು ಎಷ್ಟೆಷ್ಟು ಹೆಂಗೆ ಅಂತ ಗೆಸ್ ಮಾಡ್ತಾರೆ ನೋಡೋಣ. ಇದೊಂದು ಸ್ಯಾರಿ, ಒಟ್ಟು ಟೋಟಲು 3 ಸ್ಯಾರಿ. ಇದೊಂದು ಈ 3. ಇದು ರಿಸೆಪ್ಷನ್ಗೆ, ಇದು ಮುಹೂರ್ತಕ್ಕೆ, ಈ ಸುಮ್ಮನೆ ಒಂದಿರಲಿ ಅಂತ ಎಕ್ಸ್ಟ್ರಾ ತಗೊಂಡಿರೋದು ಎಕ್ಸ್ಟ್ರಾ. ಇದು ನನ್ನ ಮಗಳದು, ಬಟ್ ಇದು ರಿಸೆಪ್ಷನ್ಗೆ ನಮಗೆ ಮ್ಯಾಚ್ ಮಾಡ್ಕೊಂಡಿರೋದು ಇದಕ್ಕೆ. ಓಕೆ. ಮೇನ್ ಇಂಪಾರ್ಟೆಂಟ್ ಏನು ಹೇಳಿ, ಖರ್ಚಿಪ್ಪು. ಅದರಲ್ಲೂ ಎಸ್ಪೆಷಲಿ ನನ್ನ ಮಗಳ ಹತ್ರನೂ ಇರಲ್ಲ, 100 ತಂದು ಕೊಡ್ಲಿ ಇರಲ್ಲ, ನಮ್ಮ ಮನೆಯವ್ರ ಹತ್ರನೂ ಇರಲ್ಲ. ಚಿಕ್ಕ ಮಕ್ಕಳು ಬಿಡಮ್ಮ, ಏನು ಮಾಡೋಕ್ಕಾಗಲ್ಲ. ಇದು ಎಷ್ಟು 100 ರೂಪೀಸ್ಗೆ 1 ಡಜನ್, ಅಲ್ಲ 120 ರೂಪೀಸ್ಗೆ 120 ರೂಪೀಸ್ಗೆ 1 ಡಜನ್. 12. ಓಕೆ. 12 ಬಂದಿದೆಯೋ ಇಲ್ವೋ ಡೌಟು. 2, 4, 6, 8 ಇಲ್ಲ ಬಂದಿದೆ. 10, 12 ಎಲ್ಲದರಲ್ಲೂ 2, 4 ಒಂದೊಂದ್ರಲ್ಲಿ 4 ಇದೆ. 3 ಕಲರು 4. ಓಕೆ. 12 ಪೀಸ್ ಇದು. ಇದು ನನಗೂ ಕೀರ್ತಿಗೂ, ಅಂದ್ರೆ ಅಷ್ಟು 12ರಲ್ಲೂ ಮದುವೆ ಒಡ್ಸ್ಕೊಳ್ಳಲ್ಲ, ಇರ್ಲಿ ಅಂತ ತಂದಿದ್ದು. ಅದರಲ್ಲಿ ನನಗೆ 2 ಅಂತೂ ಬೇಕು ಆ ಖರ್ಚಿಪ್ಗಳಲ್ಲಿ. ಇದು ಇವರಿಗೆ ಯಾವಾಗಲೂ ಕಾಟನ್ನು ಬೇಕು. ಮತ್ತೆ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಕತ್ತತ್ರ ಎಲ್ಲ ಬೆವರು ಜಾಸ್ತಿ ಅಂತ ಹೇಳ್ಬಿಟ್ಟು ಇವ್ರು ಯಾವಾಗಲೂ ಇದನ್ನೇ ಪ್ರಿಫರ್ ಮಾಡೋದು. ಕಾಟನ್ ಇರುತ್ತೆ, ಫಸ್ಟು ವಾಶ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಮುರ ಅಂತ ಇರುತ್ತೆ, ವಾಶ್ ಮಾಡಿದ್ಮೇಲೆ ಸಾಫ್ಟ್ ಆಗುತ್ತೆ. ಇದು ದೊಡ್ಡದಾಗಿರುತ್ತೆ, ಕತ್ತಗಿತ್ತು, ಎಲ್ಲ ಮುಖ ಬೆವರಾದ್ರೆ ಒರೆಸ್ಕೊಳಕ್ಕೆ, ಮತ್ತೆ ಎಲ್ಲಾದ್ರೂ ಹ್ಯಾಂಡ್ ವಾಶ್ ಮಾಡ್ಕೊಂಡಾಗ, ಇವರು ಔಟ್ಸೈಡ್ ಎಲ್ಲ ಅದು ಹೋದಾಗ ಅಂತ ಹೇಳ್ಬಿಟ್ಟು ಯಾವಾಗಲೇ ಹೋಗ್ಲಿ ಅದೇನಾಗುತ್ತೋ ಗೊತ್ತಿಲ್ಲ ಖರ್ಚಿಪ್ಪು. ಒಂದ್ಸತಿ ಹೋದ್ರೆ ಒಂದು 10 ಖರ್ಚಿಪ್ ತಂದು ಕೊಡ್ತೀವಿ, ಮತ್ತೆ ನೆಕ್ಸ್ಟ್ ಟೈಮ್ ಹೋಗೋಷ್ಟೊತ್ತಿಗೆ ಒಂದು ಖರ್ಚಿಪ್ಪಿರಲ್ಲ. ನೋಡೋಣ ಮದುವೆಯಿಂದ ವಾಪಸ್ ಬರೋ ಅಷ್ಟೊತ್ತಿಗೆ ಇಷ್ಟೇ ಯಾವ್ಯಾವ ಐಟಮು ಇಷ್ಟು. ಮತ್ತೆ ಇವ್ರದ್ದು ಏನಪ್ಪ ಅಂದ್ರೆ ಮುಹೂರ್ತಮ್ಗೆ ರಾಮರಾಜ್ ಸೆಟ್, ದೆನ್ ರಿಸೆಪ್ಷನ್ಗೆ ಬಂದು ಕಸ್ಟಮೈಸ್ ಮಾಡಿದ್ದಕ್ಕೆ ಅದು ಟೈಲರ್ ಹತ್ರನೇ ಸ್ಟಿಚ್ ಮಾಡೋದಕ್ಕೆ ಕೊಟ್ಟು ಬಂದಿದ್ದೀವಿ. ಅದು ಒಂದೇ ಸರಿ ಮದುವೆ ಮನೆಯಲ್ಲೇ ನಿಮಗೆ ನೋಡೋದಕ್ಕಾಗೋದು. ಬಟ್ ಇನ್ನೊಂದೇನಪ್ಪ ಅಂತಂದ್ರೆ ವಿಶೇಷತೆ, ಅದು ಒಂಥರ ಡ್ರೀಮ್ ಅಂತಾನೂ ಹೇಳ್ಬೋದು, ಅದು ಅನ್ಪ್ಲಾನ್ಡ್. ಡ್ರೀಮ್ ಅನ್ನೋದಕ್ಕಿಂತ ಡ್ರೀಮೇ ಇಲ್ಲ, ಅನ್ಪ್ಲಾನ್ಡ್. ಏನು ಪ್ಲಾನೇ ಇರಲಿಲ್ಲ. 3 ಜನ ಒಂದೇ ಥರ ಟ್ವಿನ್ನಿಂಗ್ ಮಾಡ್ಕೊಬೇಕಂತ ಹೇಳ್ಬಿಟ್ಟು ನಂದು ಸ್ಯಾರಿಗೂ, ನನ್ನ ಮಗಳು ಲಂಗ ಬ್ಲೌಸ್ಗೂ, ಮತ್ತು ನನ್ನ ಹಸ್ಬೆಂಡ್ ಹಾಕ್ಕೊಳ್ಳೋದು ಅದೇನು ರಾಜಸ್ಥಾನಿ ಪ್ರಿನ್ಸಸ್ ಕಟ್ ಕೋಟ್, ಅದು ನನಗೆ ಅಷ್ಟು ಡೀಟೇಲಾಗಿ ಗೊತ್ತಿಲ್ಲ. ಅದು ಕೋಟ್ ಹಾಕ್ಕೊಳ್ಳೋದಿದ್ದು ಎಲ್ಲ ಮ್ಯಾಚಿಂಗ್ಗೆ ಮಾಡ್ಕೊಂಡಿದ್ದೆ. ಮ್ಯಾಚಿಂಗ್ ಅಂದರೆ ಪರ್ಫೆಕ್ಟ್ ಒಂದೇ ಫ್ಯಾಬ್ರಿಕ್ ಅಂತಲ್ಲ, ಕಲರು ಸಿಮಿಲರ್ ಮ್ಯಾಚ್ ಆಗೋ ಥರ. ಅವ್ರಿಗೂ ಪಿಂಕಲ್ಲಿ ಡಿಸೈನರ್ ಹತ್ರ ಅವರು ಕ್ಲಾತ್ ಎಲ್ಲ ತೊಗೊಂಡು ಮೆಟೀರಿಯಲ್ ಕೊಟ್ಟು ಸೆಲೆಕ್ಟ್ ಮಾಡಿ ಬಂದಿದ್ದೀವಿ. ಅದನ್ನು ಸ್ಟಿಚ್ ಮಾಡಿಬಿಟ್ಟು ಕೊಡ್ತಾರೆ. ಅಂದರೆ 3 ಜನಕ್ಕೂ ಕಸ್ಟಮೈಸ್ ಮಾಡಿರ್ತಾರೆ. ಬಟ್ ಕಸ್ಟಮೈಸ್ ಮಾಡಿ ಎಲ್ಲೂ ಒಂದೇ ಥರ ಇದು ಮಾಡಿಲ್ಲ, ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿಸ್ಕೊತಾ ಇದ್ದೀವಿ ನಾವೇನೆ. ಒಟ್ಟಿಗೆ ಅನ್ಫಾರ್ಚುನೇಟ್ ಆಗಿ ಎಲ್ಲರಿಗೂ ಒಂದೇ ಥರ ಸಿಕ್ಕಿದೆ, ಆಯಿತು ಅಷ್ಟೇ. ಅದು ಇದೇನು ನಮ್ಮದು ಅಂದ್ಕೊಂಡಿರಲಿಲ್ಲ, ಏನಿಲ್ಲ. ಅಲ್ಲಿ ಹೋದಾಗ ಆಟೋಮೆಟಿಕ್ಕಾಗಿ ಸಿಕ್ತು. ಆಮೇಲೆ ಅವಾಗ ಒಂದು ಪ್ಲ್ಯಾನ್ ಸಡನ್ನಾಗಿ ಬಂತು ಒಂದೇ ಥರ ಹಾಕೊಳ್ಳೋಣ ಅಂತ. ಆ ಹುಡುಕಿ 3 ಜನಕ್ಕೂ ಸೆಟ್ ಮಾಡ್ಕೊಂಡು ಮ್ಯಾಚ್ ಮಾಡ್ಕೊಂಡ್ವಿ ಅಷ್ಟೇ. ಓಕೆ. ಆಮೇಲೆ ಇನ್ನು ಮುಹೂರ್ತಕ್ಕೆ ರಾಮರಾಜು ಎಲ್ಲರೂ ಅವರೆಲ್ಲ ಬ್ರದರ್ಸ್ ಎಲ್ಲ ಒಂದೇ ಥರ, 3 ಜನ ಹಳೆದಿರು ಒಂದೇ ಥರನೇ ರಾಮರಾಜು ಪಂಚೆ ಶರ್ಟ್. ಇನ್ನು ನಾವು 3 ಜನ ಸಿಸ್ಟರ್ಸು, ನನ್ನ 2ನೇ ತಂಗಿದೂ ಇದೇ ಕಲರು. ಮೊದಲನೇ ತಂಗಿದು ಯಾವ ಕಲರ್ ಅಂತ ನನಗೆ ಅಷ್ಟೊಂದು ಐಡಿಯಾ ಇಲ್ಲ, ಬಟ್ ಅವರು ಎಲ್ಲ ಟಿಶ್ಯೂ ಸಿಲ್ಕಲ್ಲೇ ತಗೊಂಡಿರೋದು. ಓಕೆ. ನೆಕ್ಸ್ಟ್ ಶಾಪಿಂಗು. ಬಟ್ ಆಲ್ಮೋಸ್ಟ್ ಶಾಪಿಂಗ್ದೆಲ್ಲ ಅನ್ಬಾಕ್ಸಿಂಗ್ ಮಾಡಿ ತೋರಿಸಿದ್ದಾರೆ. ಇನ್ನೇನಿದ್ರು ಮದುವೆ ಮನೆಯಲ್ಲಿ ಅಂದರೆ ನಮ್ದೇನು ತುಂಬ ರಿಚ್ ಆಗಿ ಲಕ್ಷ ಬಡ್ಜೆಟಲ್ಲಿ ಏನು ತಗೊಂಡಿಲ್ಲ, ನಮಗೆ ತಕ್ಕನಾಗಿ ಎಷ್ಟು ಬೇಕೋ ಅಷ್ಟು ಕೈಗೆ ಎಟಕುವ ದರದಲ್ಲಿ. ಒಟ್ಟಿಗೆ ಇನ್ನೇನಿದ್ರು ಮದುವೆ ಮನೆಯಲ್ಲಿ ಡ್ರೆಸ್ ಹಾಕೊಂಡಾಗ ತೋರಿಸ್ವಿ.
ಆ ವಿಡಿಯೋನ ನೋಡಿ. ಆಮೇಲೆ Okay. ನಮ್ಮ ತಮ್ಮನ ಮದುವೆ ಆಗ್ತಾ ಇರೋದು. ಹ್ಞೂ ಇನ್ನು ಡೈಲಿ ಲಾಗ್ಸ್ ಅಂತ ಪ್ರತಿದಿನ ನಾವು ಡೈಲಿ ಲಾಗ್ಸ್ ಅಲ್ಲಿ ಬೇರೆ ಬೇರೆದೆಲ್ಲ ತೋರಿಸ್ತಾ ಇರ್ತೀವಿ. ಪ್ಲೇಸು ಮತ್ತೆ ಏನೇನೆಲ್ಲ ಕುಕಿಂಗ್ ಆಗಿರ್ಬೋದು, ಆಮೇಲೆ ಏನೇನು ನಡೀತಾ ಇರುತ್ತೋ ಪ್ರತಿನಿತ್ಯ ಅದನ್ನೆಲ್ಲ ಡೈಲಿ ಲಾಗ್ಸ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಹೀಗೇನೆ ನಮ್ಮ ವಿಡಿಯೋನ ನೋಡ್ತಾ ಇರಿ, ನೋಡಿ ಪ್ರೋತ್ಸಾಹ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಲೈಕ್ ಮಾಡಿ. ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.